43,000 ಕೊಡ್ತೀನಿ ಸರ್. LT ಟಾಪ್ ಎಂಡ್ ಮಾಡಲಿ ಇದು. ಪ್ರೈಸ್ ಬಂದು ಜಸ್ಟ್ 1,65,000 ಓಲ್ಡ್ ಸೆಂಟರ್. ಹೌದು. ಹಾಗೆ ನಿಮ್ಗೆ 83,000 ಕೊಡೋಣ. 70,000 70,000 65,000 ಕೊಡೋಣ ಸರ್. ಡೀಸೆಲ್ ವೇರಿಯಂಟಿಗೆ ಒಂದೇ ಒಂದು ಪ್ರೈಸು, ಕಮ್ಮಿನೂ ಇಲ್ಲ ಜಾಸ್ತಿನೂ ಇಲ್ಲ. 78,000 ಕೊಡ್ತೀನಿ. ಬನ್ನಿ ತಗೊಂಡ್ ಬನ್ನಿ. ಬರೀ 88,000 ತಗೊಂಡ್ ಬನ್ನಿ ಗಾಡಿ ತಗೊಂಡೋಗಿ. ಪವರ್ ಸ್ಟೀರಿಂಗ್ ಫಾರ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಜಸ್ಟ್ ಇದು 95,000 ಕೊಡ್ತೀನಿ. ಸ್ವಿಫ್ಟ್ VXI ಮಾಡಲು ಮಾರ್ಕೆಟ್ ಅಲ್ಲಿ ಜಾಸ್ತಿ ಪ್ರೈಸ್ ಇರೋದು. ಇಲ್ಲಿ ನೋಡೋಣ A to Z ಅಲ್ಲಿ ಯಾವ ಪ್ರೈಸ್ ಅಲ್ಲಿ ಕೊಡ್ತಿದ್ದಾರೆ ಅಂತ ಹೇಳ್ಬೋದು. ಶರಣ್ರಿ ಎಲ್ಲರೂ ಹೆಂಗಂದ್ರೆ ನಾನು ರಾಮದಾನಿ ಮತ್ತೊಂದು ಸರ್ತಿ A to Z ಕಾರ್ ಪಾಯಿಂಟ್ ವಿಡಿಯೋ ಮಾಡಿ ಅಂತಿದ್ರೆ ವಿಡಿಯೋ ಮಾಡಿದೀನಿ. 43,000 ಸ್ಟಾರ್ಟ್ ಆಗುತ್ತೆ ಈ ಸರ್ತಿ. ಅಂಡ್ 7 ಸೀಟರ್ ನೋಡ್ರಿಗೆ ಇನೋವಾನು ಇದೆ. ಅಂಡ್ ಲಾಸ್ಟ್ ವಿಡಿಯೋದಲ್ಲಿ ನನಗೆ ಕಮೆಂಟ್ ಬಂದಿತ್ತು ಗುಜ್ರಿ ಗಾಡಿಗಳಂತ. 43,000 ಏನ್ ಸಿಗುತ್ತೆ, ಒರಿಜಿನಾಲಿಟಿ ಏನಿರುತ್ತೆ ಅದನ್ನೇ ತರಿಸ್ತಾರೆ. ನೀವು ಒಂದಲ್ಲ ಎರಡಲ್ಲ ಮೂರಲ್ಲ ಎಷ್ಟು ಜನ ಮೆಕ್ಯಾನಿಕಲ್ ಕರ್ಕೊಂಡ್ ಬರ್ತೀರಾ, ಎಷ್ಟು ಸರ್ತಿ ಟೆಸ್ಟ್ ಡ್ರೈವ್ ಮಾಡ್ತೀರಾ, ಅದಕ್ಕೆ ಇವರು ಇಲ್ಲ ಅನ್ನೋದಿಲ್ಲ ಅಲ್ವಾ. ಇಂಜಿನ್ದೆಲ್ಲ ಗ್ಯಾರಂಟಿ ಇವರೇ ಕೊಡ್ತಾರೆ. ಗಾಡಿ ಕಂಡೀಷನ್ ಆಗಿರುತ್ತೆ. ಔಟರ್ ಪಾರ್ಟ್ ನೋಡಿದ್ರೆ ಇವಾಗ ನೋಡಿ, ಮೇಕಪ್ ಮಾಡ್ಕೊಂಡು ಹುಡುಗಿ ನಿಂತ್ರೆ ನಿಮ್ಗೆ ಇಷ್ಟ ಆಗತ್ತೆ. ಅದೇ ಮೇಕಪ್ ಇಲ್ಲದೆ ಹುಡುಗಿ ತೋರಿಸಿಲ್ಲ ಅಂತಂದ್ರೆ ಏನ್ ಹಿಂಗಿದಾಳೆ ಅಂತಂದ್ರೆ ಅದೇ ತರ ಗಾಡಿ ಔಟರ್ ಪಾರ್ಟ್ ನಿಮ್ಗೆ ಮುಖ್ಯ ಆಗಿರೋದಿಲ್ಲ. ಇಂಜಿನ್ ಮತ್ತೆ ಒಳಗಡೆ ಏನೇನ್ ಮೇನ್ ಪಾರ್ಟ್ ಇರುತ್ತಲ್ಲ ಅದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. 43,000 55,000 65,000 ಈ ತರ ಏನ್ ಗಾಡಿಗಳು ಹೊರಗಡೆ ನೀವು ಸಿಕ್ಕರೆ, ಇದೇ ಗಾಡಿಗಳು ನೀವು ಎಲ್ಲ ಟಚ್ ಅಪ್ ಎಲ್ಲ ಮಾಡ್ಬಿಟ್ಟು ಶೋರೂಮ್ ಅಲ್ಲಿ ಇಟ್ರೆ 1,50,000 ಕೊಡಕ್ ರೆಡಿ ಇರ್ತಾರೆ. ನೀವು ಒಂದು ಒರಿಜಿನಾಲಿಟಿ ಏನಿರುತ್ತೆ ಅದನ್ನ ಇವರು ಕೊಡ್ತಾರೆ. ಬಿಕಾಸ್ ಇಡೀ ಕರ್ನಾಟಕ ಜನತೆ ಕಮ್ಮಿ ಪ್ರೈಸ್ ಅಲ್ಲಿ ಕಾರ್ ಕೊಡಬೇಕು ಅಂತ ಇವ್ರ ಇಂಟೆನ್ಷನ್ ಆಗಿರುತ್ತೆ. ಸೊ ಇವರು ಬೇಕಂದ್ರೆ ಮಾಡ್ಬೋದು, ಶೋರೂಮ್ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡ್ಬಿಟ್ಟು ಹಾಕ್ಬಿಟ್ಟು ಇಡ್ಬೋದು 1,50,000. ನೀವು ಆತರ ಅವಾಗ ಏನಂತೀರಾ ಗೊತ್ತಾ, ಹೈ ಪ್ರೈಸ್ ಗುರು ಈ ಶೋರೂಮ್ ಬೇಡ ಅಂತೀರಾ. ಇವಾಗ A to Z ಕಾರ್ ಪಾಯಿಂಟ್ ಅಂತಂದ್ರೆ ತುಂಬಾ ಜನ ಕೇಳ್ತೀರಾ. ಸೊ ಇದು ಲೆಂತ್ ವಿಡಿಯೋ ಆಗುತ್ತೆ, ನಾನು ಇನ್ನೂ ಡ್ರ್ಯಾಗ್ ಮಾಡೋದಿಲ್ಲ. ಸರ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಹೆಂಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ನೀವು ಹೇಳೋ ವಿಷಯ ನಾನು ಹೇಳಿದೀನಿ ಅಲ್ವಾ? ಓಕೆ. ಅಂಡ್ ಇವಾಗ ಎಷ್ಟು ಗಾಡಿಗಳು ನೋಡೋಕೆ ಸಿಗುತ್ತೆ ಸರ್? ನಮ್ಮ ಹತ್ರ ಜಾಸ್ತಿ ಏನು ಇಲ್ಲ ಸರ್. 10-12 ಗಾಡಿ ಇರುತ್ತೆ. ಬೇರೆ ಶೋರೂಮ್ ತರ ಜಾಸ್ತಿ ಗಾಡಿಗಳು ಏನು ಇಲ್ಲ. 10-12 ಗಾಡಿನೂ ಅಷ್ಟೇ 2 ದಿನದ ಮೇಲೆ ನಿಂತ್ಕೊಳ್ಳಲ್ಲ. ಹೌದು. ಸೊ ಆ ರೇಂಜ್ ಕೊಡ್ತೀವಿ ನಾವು. ಬನ್ನಿ, ಸ್ಕ್ರಾಪ್ ಗಾಡಿ ಆ ಗಾಡಿ ಅಂತ ಅಲ್ಲ, 10 ಮೆಕ್ಯಾನಿಕ್ ಕರ್ಕೊಂಡ್ ಬಂದ್ ನೋಡಿ. ನಾವು ಬೇರೆ ತರ ಪ್ರಾಫಿಟ್ ಇಕ್ಕೊಂಡ್ರೆ ರೇಟ್ ಜಾಸ್ತಿ ಇರುತ್ತೆ. ನಾವ್ ಅಂತ ಪ್ರಾಫಿಟ್ ಇಕ್ಕಲ್ಲ, ನೀವು ತಿಳ್ಕೊಳ್ಳೋ ಇದಕ್ಕೆ. ಸೊ ಪ್ರೈಸ್ ಕಮ್ಮಿನೇ ಇರುತ್ತೆ. ಬಂದ್ ಗಾಡಿ ನೋಡಿ. ಇಲ್ದೆ ನಾವು ವಾರಕ್ಕೆಲ್ಲ ವಿಡಿಯೋಸ್ ಮಾಡ್ಸಲ್ಲ. ಇಲ್ದೆ ತಿಂಗ್ಳಿಗೆ 3-4 ವಿಡಿಯೋ ಹೋಗಲ್ಲ. ಬಂದ್ ಗಾಡಿ ನೋಡಿ ಓಡಿಸಿ ನೋಡಿ. ಇಲ್ಲ, ನಾನು ನಿಮ್ಗೆ ತಗೊಳ್ಳಿ ಅಂತ ಹೇಳ್ತಿಲ್ಲ. ನಾನು ಅದೇ ಹೇಳ್ತಿದ್ದೀನಿ, ಎಲ್ಲಾ ವಿಡಿಯೋದಲ್ಲಿ ಹೇಳ್ತೀನಿ, ತಗೊಳ್ಳಿ ಅಂತ ಹೇಳ್ತಿಲ್ಲ. ಬಿಕಾಸ್ ನಾನು ಏನಕ್ಕೆ ಪರ್ಟಿಕ್ಯುಲರ್ ಯಾವ ವಿಡಿಯೋದಲ್ಲಿ 100-200 ವಿಡಿಯೋ ಮಾಡಿದ್ದೀನಿ, ನನಗೆ ಇಷ್ಟು ಕಮೆಂಟ್ ಬಂದಿರೋದು ನಾನು ಪರ್ಟಿಕ್ಯುಲರ್ ಹೇಳಬೇಕಾಗುತ್ತೆ. ಅದಕ್ಕೆ ನಾನು ಹೇಳ್ತಿದ್ದೀನಿ, ನಾನು ಜಸ್ಟ್ ವಿಡಿಯೋ ಮಾಡೋದು ನಿಮ್ಗೆ ಪರ್ಪಸ್, ಎಲ್ಲಿ ಗಾಡಿ ಯಾವ ಪ್ರೈಸಲ್ಲಿ ಸಿಗುತ್ತೆ ಅಂತ. ನೀವು ಫಸ್ಟ್ ಬಂದು ನೋಡಿ ಗಾಡಿ 1-2 ಸತಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಗಾಡಿ ತಗೊಳ್ಳಿ ಅಂತ ಹೇಳ್ತಿದ್ದೀನಿ. ಮೆಕ್ಯಾನಿಕಲ್ ಕರ್ಕೊಂಡು ಬನ್ನಿ ಸರ್. ನಿಮ್ಗೆ ಒಂದ್ ಸ್ವಲ್ಪ ಗಾಡಿ ಬಗ್ಗೆ ನಾಲೆಜ್ ಇರುತ್ತೆ, ಮೆಕ್ಯಾನಿಕಲ್ಗೆ ಎಲ್ಲಾ ನಾಲೆಜ್ ಇರುತ್ತೆ. ಅರ್ಥ ಆಯ್ತಾ? ನಿಮ್ಗೆ ಅವರು ಇನ್ ಡೀಟೇಲ್ ಏನಾಗಿದೆ, ಗಾಡಿ ಎಷ್ಟು ಓಡಿದೆ, ಎಷ್ಟು ಪ್ರೈಸ್ ಕೊಡಬೇಕು ಅವ್ರಿಗೆ ಗೊತ್ತಿರುತ್ತೆ. ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡ್ಬೇಡ. 43,000 ಇದೆ. 43,000 ಇದೆ. ಹೈ ಬಜೆಟ್ ಇದೆ. ಬನ್ನಿ, ಇಲ್ದಿರೋದು ಯಾವ ಗಾಡಿ ಕೇಳ್ತೀರಾ? ಈಗ ಒಂದ್ ಇನೋವಾ ಇದೆ ಸರ್, ಅದಕ್ಕೆ ಲೋನ್ ಮಾಡ್ಕೊಡ್ತೀರಾ? ಹಂಗೆ ಸರ್ 1,00,000 ತಗೊಂಡ್ ಬನ್ನಿ, ಗಾಡಿ ತಗೊಂಡ್ ಹೋಗಿ. ಫಸ್ಟ್ ಗಾಡಿ ಹೋಗೋದಾದ್ರೆ ಕಲಿಯೋರಿಗೆ ಒಂದು ಗಾಡಿ ಇದೆ ಅಂತ ಹೇಳ್ಬೋದು. ಪ್ರೈಸಿಂಗ್ ಹೋಗೋದಾದ್ರೆ ಏನಿದೆ ಸರ್ ಇದು? ಸರ್ ಇದು 2002 ಮಾಡಲು ಸ್ಯಾಂಟ್ರೋ ಜಿಪ್, ಪವರ್ ಸ್ಟೀರಿಂಗ್ ಫಾರ್ ಪವರ್ ವಿಂಡೋ ಎಲ್ಲ ಬರುತ್ತೆ. AC ಮ್ಯೂಸಿಕ್ ಸಿಸ್ಟಮ್ ಎಲ್ಲ. ಪ್ರೈಸ್ ಬಂದು A to Z ಕಾರ್ಸ್ ಪಾಯಿಂಟ್ ಗೊತ್ತೇ ಅಲ್ಲ ನಿಮ್ಗೆ. 43,000 ಕೊಡ್ತೀನಿ. 43,000ಗೆ ನೋಡ್ಬೋದು. ಲಾಸ್ಟ್ ವಿಡಿಯೋದಲ್ಲಿ ಗುಜ್ರಿ ಗಾಡಿಗಳಂತ ಹೇಳ್ತಿದ್ರೆ 43,000ಕ್ಕೆ ನೀವು ಇಂಜಿನ್ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಸ್ವಲ್ಪ ಸಣ್ಣ ಪುಟ್ಟ ಖರ್ಚು ಇದ್ದೇ ಇರುತ್ತೆ. 43,000ಕ್ಕೆ ನಿಮ್ಗೆ ಸೆಕೆಂಡ್ ಹ್ಯಾಂಡ್ ಬೈಕು ಬರೋದಿಲ್ಲ. ನಾವು ಮಾರ್ಜಿನ್ ಕಮ್ಮಿ ಇಟ್ಕೊಂಡು ಹಾಕೋದ್ ರೇಟಿಗೆ ಎಲ್ಲರಿಗೂ ಸ್ಕ್ರಾಪ್ ರೇಟೇ ಕಾಣಿಸೋದು. ಸೊ ಬನ್ನಿ, ಗಾಡಿ ಓಡಿಸಿ ಚೆಕ್ ಮಾಡಿಸಿ. ಒಬ್ರು ಇಬ್ರಿಗಲ್ಲ, 10 ಮೆಕ್ಯಾನಿಕ್ ಕರ್ಕೊಂಡ್ ಬಂದು ತೋರ್ಸ್ಕೊಂಡು ತಗೊಳ್ಳಿ. ನೆಕ್ಸ್ಟ್ ಗಾಡಿ ಹೋಗೋದ್ರೆ ಇದಕ್ಕೆ ಓನರ್ ಎಷ್ಟು ಅಂತ ಹೇಳಿದ್ರೆ? ಇದು 3ನೇ ಓನರ್. ಸರ್ ಸೆಕೆಂಡ್ ಓನರ್. ಸಾರಿ, ಇದು ಸೆಕೆಂಡ್ ಓನರ್. ಓಕೆ. ಟೈರ್ ಕಂಡೀಷನ್ ನೋಡಬಹುದು. ಹಾಗೆ ನಿಮ್ಗೆ ಇಂಟೀರಿಯರ್ ಹೋಗೋದಾದ್ರೆ ಚೆನ್ನಾಗಿದೆ. ಲೆದರ್ ಸ್ವಲ್ಪ ಹೋಗಿದೆ, ಅದನ್ನ ನೀವು ಮಾಡ್ಕೋಬೇಕಾಗತ್ತೆ. ಒಂದ್ ಸಣ್ಣ ಪುಟ್ಟ ಖರ್ಚು ಅಂದ್ರೆ ಎಷ್ಟಿರ್ಬೋದು ಸರ್? ಸರ್ ಏನು ಇಲ್ಲ ಸರ್. ಏನ್ ಬಂದ್ರೆ ಒಂದ್ 2-3 ಬರ್ಬೋದು. 2-3 ಸರೌಂಡಿಂಗ್ ಒಂದು 43 ಅಂತಂದ್ರೆ ಒಂದು 50,000 ಇಟ್ಕೊಳ್ಳೋಣ. 50,000. ಓಕೆ. ಹಾಗೆ ನೆಕ್ಸ್ಟ್ ಇರೋದು ಚವರ್ಲೆಟ್ ಬೀಟು. 2012 ಮಾಡಲ್, ಸೆಕೆಂಡ್ ಓನರ್ಶಿಪ್ ಆಗಿದೆ. ಪವರ್ ಸ್ಟೀರಿಂಗ್ ಫಾರ್ ಪವರ್ ವಿಂಡೋ, AC ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಗಾಡಿ ಚೆನ್ನಾಗಿದೆ. ಡೀಸೆಲ್? ಡೀಸೆಲ್. ಓಕೆ. ಹಾಗೆ ನಿಮ್ಗೆ ಮ್ಯಾಗ್ವೆಲ್ ಎಲ್ಲ ಬರುತ್ತೆ, ನಿಮ್ಗೆ ನೋಡ್ಬೋದು. ಚೆನ್ನಾಗಿದೆ ಗಾಡಿ. ಹಾಗೆ ನಿಮ್ಗೆ ಇಂಟೀರಿಯರ್ ಹೋಗೋದಾದ್ರೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು ಎಲ್ಲ ಬರುತ್ತೆ. ಲೆದರ್ ಎಲ್ಲ ಚೆನ್ನಾಗಿದೆ. ಅಂಡ್ ಟೈರ್ ಕಂಡೀಷನು ಓಕೆ. ಟೈರ್ ಕಂಡೀಷನ್ ಚೇಂಜ್ ಮಾಡಬೇಕಾಗತ್ತೆ ನೀವು. ಏನ್ ಪ್ರೈಸಿಂಗು ಸರ್? LT ಟಾಪ್ ಎಂಡ್ ಮಾಡಲಿ ಇದು. ಪ್ರೈಸ್ ಬಂದು ಜಸ್ಟ್ 1,65,000 ಕೊಡ್ತೀನಿ. 1,60,000 ಫೈನಲ್ ಪ್ರೈಸ್? 1,60,000 ಕೊಡ್ತೀನಿ. 1,60,000 1,60,000 ಅದು ಡೀಸೆಲ್ ವೇರಿಯಂಟ್ ಸಿಗುತ್ತೆ. ಹಾಗೆ ನೆಕ್ಸ್ಟ್ ಹೋಗೋದಾದ್ರೆ ವ್ಯಾಗನರ್ ಒಂದು ಇರೋದು ಸರ್. ಸರ್ ವ್ಯಾಗನರ್ 2004 ಮಾಡಲ್, ಸೆಕೆಂಡ್ ಓನರ್ಶಿಪ್ ಆಗಿದೆ. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಒಂದು ಓಲ್ಡ್ ಸ್ಯಾಂಟ್ರೋ ರೇಟಿಗೆ ಕೊಡೋಣ.
ಓಲ್ಡ್ ಸೆಂಟ್ರೋ ಹೌದು. ಹಾಗೆ ನಿಮ್ಗೆ 83,000 ಕೊಡೋಣ. 83,000ಕ್ಕೆ ನಿಮ್ಗೆ ಸ್ಯಾಂಟ್ರೋ ಸಿಗ್ತಿದೆ. ವ್ಯಾಗ್ನರ್ ಸಾರಿ ವ್ಯಾಗನರ್ ಸಿಗ್ತದೆ. ಸ್ಯಾಂಟ್ರೋ ಪ್ರೈಸ್ ಅಲ್ಲಿ ವ್ಯಾಗನರ್ ಸಿಗ್ತಿದೆ ಅನ್ಬೋದು. ಹಾಗೆ ನಿಮ್ಗೆ ಇದರಲ್ಲಿ ಕಂಫರ್ಟ್ನೆಸ್ ಚೆನ್ನಾಗಿ ಬರುತ್ತೆ. ಹೌದು. ಇವಾಗ ಚಿಕ್ಕ ಗಾಡಿ ತಗೊಳ್ಳೋದಕ್ಕಿಂತ ಇಲ್ಲಿ ಮೇಲ್ಗಡೆ ರೂಫ್ ಅಲ್ಲಿ ಆರಾಮಾಗಿ ಹೆಡ್ ರೂಫ್ ಜಾಸ್ತಿ ಸಿಗುತ್ತೆ ಆಗ್ಬೋದು. ಫ್ಯಾಮಿಲಿ ಯೂಸ್ ಜಾಸ್ತಿ ಡಿಮ್ಯಾಂಡ್ಸ್ ಏರ್ ಕಂಡೀಷನ್ ನೋಡಬಹುದು. ಹಾಗೆ ಎಲ್ಲ AC ಎಲ್ಲ ವರ್ಕಿಂಗ್ ಇದೆ. ಹೌದು ಹೌದು ಹೌದು. ಓಕೆ, ಹಾಗೆ ನೋಡಬಹುದು ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ. ಬೀಟ್ ಎಲ್ಲ ಹಾಕಿದ್ದಾರೆ. ಓಡಿರೋದು ಎಷ್ಟು ಸರ್ ಇದು? ಸರ್ ಇದು ಏನ್ ಓಡಿರುತ್ತೆ ಸರ್, ಒಂದು 85 to 90,000 ಓಡಿ. 85 to 90. ಇದು ಗಾಡಿ ಓಡಿರೋದು ಸರ್ ಅದು ಅಷ್ಟೇ ಒಂದು 1 ಲಕ್ಷ ಓಡಿರುತ್ತೆ. ಇದು ಅದೊಂದೇನು 75,000 ಜಿನಿಯನ್ ಓಡಿದೆ ಅದು. ಓಕೆ, ರೆಕಾರ್ಡೆಡ್ ಅಲ್ವಾ ಅದು? ಹೌದು. ಓಕೆ, ಇದು 83,000ಕ್ಕೆ ಸಿಗ್ತಿದೆ. 83,000. ಹಾಗೆ ನೆಕ್ಸ್ಟ್ ಗಾಡಿ ಹೋಗೋದಾದ್ರೆ ಸರ್ ಫೋರ್ಡ್ ಫೀಸ್ಟಾ ಡೀಸೆಲ್. ಹೌದು, ಡೀಸೆಲ್ ಗಾಡಿ 2009 ಮಾಡಲ್, 3rd ಓನರ್ಶಿಪ್ ಆಗಿದೆ. ಆಫ್ಟರ್ ಮಾರ್ಕೆಟ್ ಅಲೋ ವೀಲ್ಸ್, ಮ್ಯಾಗ್ ವೀಲ್ಸ್ ಎಲ್ಲ ಹಾಕ್ಸಿದೀವಿ. ಓಕೆ, ಗಾಡಿ ಚೆನ್ನಾಗಿದೆ, ಲೆದರ್ ಸೀಟ್ ಕವರ್ಸ್ ಎಲ್ಲ ಇದೆ. ಗಾಡಿ ಟೈರ್ ಕಂಡೀಷನ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಲೆದರ್ ಎಲ್ಲ ಚೆನ್ನಾಗಿದೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಕಂಪ್ನಿ ಫಿಟೆಡ್ ಆಗಿರುತ್ತೆ ಅದೆಲ್ಲ. ಮೇ ಬಿ ಹೆಡ್ಲೈಟ್ ಚೇಂಜ್ ಮಾಡಿದಾರೆ ಅನ್ಕೋತೀನಿ. ಇಲ್ಲ ಸರ್, ಕಂಪ್ನಿ 9 ಮಾಡಲ್ ಸರ್. 9 ಮಾಡಲ್ಲ. ಓಕೆ, ಓಡಿರೋದು ಸರ್ 90,000 ಓಡಿರುತ್ತೆ. ಪ್ರೈಸಿಂಗು ಸರ್ ಪ್ರೈಸಿಂಗ್ 1,35,000 ಕೊಡ್ತೀನಿ. 1,25,000 1,25,000 ಮಾಡ್ಕೊಡೋಣ ಬನ್ನಿ. ಕೊಡ್ತೀರಾ? 9 ಮಾಡಲು 1,25,000 ಕೊಡ್ತೀನಿ ಬನ್ನಿ. ಸೂಪರ್. ಹಾಗೆ ನೆಕ್ಸ್ಟ್ ಹೋಂಡಾ ಸಿಟಿ ಇರೋದು. ಹೋಂಡಾ ಸಿಟಿ ಐವಿ ಟೆಕ್ 2010 ಮಾಡಲ್, 3rd ಓನರ್ಶಿಪ್ ಆಗಿದೆ. ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಗಾಡಿ ಚೆನ್ನಾಗಿದೆ. ಶೋರೂಮ್ ಟೆಸ್ಟ್ ಅಲ್ಲಿ ಇದೆ. ಬರೀ ವಾಟರ್ ವಾಶ್ ಒಂದು ಮಾಡಿಸ್ಬೇಕು ನಮ್ ಗಾಡಿಗಳು ಅಷ್ಟೇ, ಇನ್ನೇನು ಇಲ್ಲ. ಬಿಸಿಲಲ್ಲ ಸರ್, ಬೇಸಿಗೆಗಾಲ. ವಾಟರ್ ವಾಶು ಇವಾಗ ಕಂಪ್ಲೇಂಟ್ ಮಾಡಿದ್ದಾರೆ ಗೌರ್ಮೆಂಟ್ ಇಂದ. 2010 ಮಾಡಲ್, 3rd ಓನರ್ಶಿಪ್. ಪ್ರೈಸ್ ಬಂದು ಜಸ್ಟ್ 2,39,000 ಕೊಡ್ತೀನಿ. 39,000 ಯಾಕೆ, ಸ್ವಲ್ಪ 35,000? 2,35,000 ಕೊಡೋಣ. 2,35,000 ಅಂತ ಹೇಳ್ತಾರೆ. ಬೆಂಗಳೂರು ಪಾಸಿಂಗ್ ಆಗಿರುತ್ತೆ, ನೋಡ್ಬೋದು. ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿರೋದು. ಹೋಂಡಾ ಸಿಟಿ 2,35,000ಕ್ಕೆ. ಓನರ್ ಓಡಿರೋದು ಸರ್ ಪಕ್ಕಾ KA, ನೋ ಇದು ಏನು ರೀ ನಂಬರ್ ಏನು ಇಲ್ಲ. ಓಡಿರೋದು ಏನು ಒಂದು 80,000 ಓಡಿದೆ ಗಾಡಿ. ಗಾಡಿ ನಂಬರ್ ನೋಡ್ಬೋದು, KA01 MH 3726. ಗಾಡಿ ಡೀಟೇಲ್ ಎಲ್ಲ ತಿಳ್ಕೊಳ್ಳಿ ನೀವು. ಅಂಡ್ ನೆಕ್ಸ್ಟ್ ಇಂಡಿಕಾ ಇರೋದು ಸರ್. ಇಂಡಿಕಾ 2006 ಮಾಡಲ್, 3rd ಓನರ್ಶಿಪ್ ಆಗಿದೆ. ಡೀಸೆಲ್ ವೇರಿಯಂಟ್. ಹೌದು, 4 ಬ್ರ್ಯಾಂಡ್ ನ್ಯೂ ಟೈರ್ಸ್, ಕಂಡೀಷನ್ ಚೆನ್ನಾಗಿದೆ. ಹೌದು, ಟೈರ್ ಕಂಡೀಷನ್ ಚೆನ್ನಾಗಿದೆ, ನೋಡಬಹುದು. ತೋರಿಸ್ತಿದೀನಿ. ಹಾಗೆ ನಿಮ್ಗೆ ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು. ಇಲ್ಲಿ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಲೆದರ್ ಎಲ್ಲ ಚೆನ್ನಾಗಿದೆ. ಓಡಿರೋದು ಸರ್ ಓಡಿರೋದು ಏನು ಜಸ್ಟ್ ಒಂದು 1 lakh ಓಡಿರುತ್ತೆ. 1 ಲಕ್ಷ. ಡೀಸೆಲ್ ವೇರಿಯಂಟ್ಗೆ ಒಂದು ಪ್ರೈಸ್ ಸರ್. ಡೀಸೆಲ್ ವೇರಿಯಂಟಿಗೆ ಒಂದೇ ಒಂದು ಪ್ರೈಸು, ಕಮ್ಮಿನೂ ಇಲ್ಲ ಜಾಸ್ತಿನೂ ಇಲ್ಲ. 78,000 ಕೊಡ್ತೀನಿ. 78,000ಗೆ ಡೀಸೆಲ್ ಫ್ರೆಶ್ ಡಾಕ್ಯುಮೆಂಟ್ ಜೊತೆ. ಹೌದಾ? 78,000ಗೆ ಡೀಸೆಲ್ ವೇರಿಯಂಟ್ ಡೀಲ್ ಆಗ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಗಾಡಿ ಸರ್ ಫೋರ್ಡ್ ಐಕಾನ್. ಓಕೆ, 2006 ಮಾಡಲ್, 3rd ಓನರ್ಶಿಪ್, ಮ್ಯಾಗ್ ವೀಲ್ಸ್ ಎಲ್ಲ ಬರುತ್ತೆ. ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್. ಓಕೆ, ಹಾಗೆ ನೋಡಬಹುದು. ಗಾಡಿ ಮಾತ್ರ ಫ್ರಂಟ್ ಪ್ರೊಫೈಲ್ ನಿಮ್ಗೆ ತೋರಿಸ್ತೀನಿ ಯಾವ ತರ ಬರುತ್ತೆ. ಖರ್ಚಿಲ್ಲ ಅಲ್ಲ ಸರ್ ತಗೊಂಡು? ಖರ್ಚಿಲ್ಲ ಸರ್, ಚೆನ್ನಾಗಿದೆ. ಓಕೆ, ಅಡಿಷನಲ್ ಬೇಕಂದ್ರೆ ನೀವು ಹಾಕೋಬಹುದು. ಏನ್ ಬೇಕು ಅದು ಸಿಂಗಾರ ಮಾಡ್ಕೋಬಹುದಾಗಿರುತ್ತೆ. ಓಡಿರೋದು ಸರ್ ಓಡಿದೆ ಒಂದು 1,10,000 ಓಡಿದೆ. 1,10,000. ಹೌದು. ಓಕೆ, ಅಂಡ್ ಓನರ್ ಅಷ್ಟು ಹೇಳಿದ್ರೆ 3ನೇ ಓನರ್. ಗಾಡಿ ಸ್ಕ್ರೀನ್ ಶಾಟ್ ತಗೊಳ್ಳಿ. ಯಾವ್ದೋ ನಂಬರ್ ಬೇಕು ಅಂತಂದ್ರೆ ನೀವು ಆನ್ಲೈನ್ ಅಲ್ಲಿ ಚೆಕ್ ಮಾಡ್ಕೋಬಹುದು. ಯಾವ್ದು ಓನರ್ ಇಲ್ಲ ನಿಮ್ಗೆ ಸಿಗುತ್ತೆ. ಪ್ರೈಸಿಂಗ್ ಏನ್ ಹೇಳ್ತಿರೋದು? 2006 ಮಾಡಲ್ ಸರ್. ಪ್ರೈಸ್ ಬಂದು ಜಸ್ಟ್ ಬಂದು 68,000 ಕೊಡ್ತೀನಿ. 78, 68, 43, 83. ಓಕೆ, 68 ಇದು 68,000. 68,000. 68,000ಗೆ ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಸೂಪರ್. ಹೌದು. ಹಾಗೆ ನೆಕ್ಸ್ಟ್ ಇರೋದು ಚಾವರ್ಲೆಟ್. ಇಲ್ಲ, ಬನ್ನಿ ಇದಕ್ಕೆ ಹೋಗೋಣ. ಸ್ವಿಫ್ಟ್ ಹೋಗೋಣ. ಹೇಳಿ. ಸ್ವಿಫ್ಟ್ VXI ಮಾಡಲು ಮಾರ್ಕೆಟ್ ಅಲ್ಲಿ ಜಾಸ್ತಿ ಪ್ರೈಸ್ ಇರೋದು. ಇಲ್ಲಿ ನೋಡೋಣ A to Z ಅಲ್ಲಿ ಯಾವ ಪ್ರೈಸ್ ಅಲ್ಲಿ ಕೊಡ್ತಿದ್ದಾರೆ ಅಂತ ಹೇಳ್ಬೋದು. ಯಾವ ಪ್ರೈಸ್ ಅಲ್ಲಿ ಕೊಡ್ತಿದ್ದಾರೆ? ಸ್ಯಾಂಟ್ರೋ ರೇಟ್ಗೆ ಕೊಡೋಣ ಸರ್. ಓಲ್ಡ್ ಸ್ಯಾಂಟ್ರೋ ಜಿಂಕು 5 ಮಾಡಲು ತೊಗೊಳಕ್ ಹೋದ್ರೆ 130, 135 ಹೇಳ್ತಾರೆ. 2006 ಮಾಡಲು ಸ್ವಿಫ್ಟ್ ಕೊಡೋಣ. ಅದು ಡಾಕ್ಯುಮೆಂಟ್ ರನ್ನಿಂಗ್ ಇರೋದು ಗಾಡಿ. 70% ಟೈರ್ಸ್ ಇದೆ. ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ. ಹೌದು. VXI ಆಗಿದ್ರೆ ನಿಮ್ಗೆ ಮಿಡ್ ವೇರಿಯಂಟ್, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಬರೋದು ಇಲ್ಲ ಅಲ್ಲ? ಓಕೆ, ಓಡಿರೋದು ಅದು 95,000 ಏನು ಓಡಿದೆ. 95,000. ಓಕೆ, ರೆಕಾರ್ಡ್ ಇಲ್ಲ. ಪ್ರೈಸಿಂಗ್ 1,39,000 ಕೊಡ್ತೀನಿ. ಏನಿ 1,39,000 ಕೊಡ್ತೀನಿ. 1,39,000ಕ್ಕೆ ಸ್ಯಾಂಟ್ರೋ ಸಿಗ್ತಿದ್ಯಾ? ಸ್ವಿಫ್ಟ್ ಸಿಗ್ತಿದೆ. ಸ್ಯಾಂಟ್ರೋನು ಅಷ್ಟೇ. 6 ಮಾಡಲು ತಗೊಳಕ್ ಹೋದ್ರೆ 1,40,000, 1,45,000 ಕೇಳ್ತಾರೆ. ಒಂದ್ ಡೀಲ್ ಮಾಡ್ಬಿಡಿ ಸರ್. ಇದಕ್ಕೆ ಒಂದು ಫೈನಲ್ ಪ್ರೈಸ್ ಬಂದ್ರೆ ನೆಗೋಷಿಯಲ್ ಇದೇ ಪ್ರೈಸ್. 1,35,000. 1,35,000. 1,35,000. ಓಕೆ, ಹಾಗೆ ನೆಕ್ಸ್ಟ್ ಗಾಡಿ ಹೋಗೋದಾದ್ರೆ ಚವರ್ಲೆಟ್ ಸ್ಪಾರ್ಕ್. ಓಕೆ,
ಚವರ್ಲೆಟ್ ಸ್ಪಾರ್ಕು ಇವಾಗ ಏನ್ ಪ್ರೈಸಿಂಗ್ ಕೊಡ್ತಿದ್ದೀರಾ A to Z ಕಾರ್ ಪಾಯಿಂಟ್ ಅಲ್ಲಿ ಹೇಳಿ ಸರ್? 2008 ಮಾಡಲ್, ಸಿಂಗಲ್ ಓನರ್ಶಿಪ್, ಶೋರೂಮ್ ರೆಕಾರ್ಡೆಡ್, ಬರೀ 48,000 ನೋಡಿದೆ. ಬರೀ 48. ಮ್ಯಾನ್ಯುವಲ್ ಬುಕ್ ಜೊತೆ ಕೊಡ್ತೀನಿ, ಶೋರೂಮ್ ರೆಕಾರ್ಡ್ ಕೊಡ್ತೀನಿ. ಓಕೆ, ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋ, ಕಂಪ್ನಿ ಸಿಸ್ಟಮ್, ಗಾಡಿ ಒರಿಜಿನಲ್ ಇದೆ. ಓಕೆ, ಬರೀ 48,000 ಆಗಿರೋದು. ನಮಗೆ ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು. ಯಾರ್ಯಾರು ತಗೊಳ್ತೀರಾ ಈ ಬಿಸಿಲಲ್ಲಿ ಆರಾಮಾಗಿ 48,000 ಓಡಿರೋ ಗಾಡಿ ಇವಾಗ ಸರ್ವಿಸ್ ವಾಶ್ ಆಗಿ ಬಂದಿರೋದು ಅನ್ಕೋತೀನಿ. 48,000 ವಿತ್ ರೆಕಾರ್ಡೆಡ್ ಸಿಗುತ್ತೆ. ಹಾಗೆ ಪ್ರೈಸಿಂಗ್ ಸರ್ ಪ್ರೈಸಿಂಗ್ 2008 ಮಾಡಲ್ ಬಂದು 120-130 ಇಲ್ಲದೆ ಸ್ಪಾರ್ಕ್ ಯಾರು ಕೊಡಲ್ಲ. A to Z ಕಾರ್ ಪಾಯಿಂಟ್ ಗೊತ್ತಲ್ಲ ಪ್ರೈಸಿಂಗ್ ಅಲ್ಲಿ? ಗೊತ್ತಲ್ಲ ಸರ್ ಪ್ರೈಸಿಂಗ್ ಅಲ್ಲಿ. ನಾನು ಏನ್ ಹೇಳಿ, ಬನ್ನಿ ತಗೊಂಡ್ ಬನ್ನಿ, ಬರೀ 88,000 ತಗೊಂಡ್ ಬನ್ನಿ ಗಾಡಿ ತಗೊಂಡೋಗಿ. 88,000ಕ್ಕೆ 48,000 ಓಡಿರೋ ಗಾಡಿ. 48,000 ಹೊಡಿ, ಅದು ಶೋರೂಮ್ ರೆಕಾರ್ಡೆಡ್ ಬುಕ್, ಮ್ಯಾನ್ಯುವಲ್ ಬುಕ್, ಅದು ಡಬಲ್ ಕೀ ಜೊತೆ ಕೊಡ್ತೀನಿ. ಏನ್ ಸರ್ A to Z ಕಾರ್ ಪಾಯಿಂಟ್ ಶೋರೂಮ್ ದೊಡ್ಡದಾಯ್ತು ಅನ್ಕೋತೀನಿ. ಯಾಕಂದ್ರೆ ಎಲ್ಲ ಚಿಕ್ಕ ಗಾಡಿ ತಗೊಂಡ್ ಬರ್ರಿ. ಇವಾಗ 7 ಸೀಟರ್ ಇನೋವಾ ತಗೊಂಡ್ ಬಂತಿದ್ದೀರಾ ಸರ್? 7 ಸೀಟರ್ ಸ್ಕಾರ್ಪಿಯೋ ಎಲ್ಲ ಆಯ್ತು, ಹೊಂಟಾಯ್ತು ಫುಲ್ ಡಿಮ್ಯಾಂಡ್ ಇಂದ. ಇವಾಗ ಇನೋವಾ ಇದೆ, ಇಲ್ಲ ಅದಕ್ಕಿಂತ ಇದು ಡಿಮಾಂಡ್ ಅಲ್ವಾ? ಹೌದು, ಇದು ತುಂಬಾ ಡಿಮ್ಯಾಂಡ್. ಇದಕ್ಕಿಂತ ಇನ್ನೊಂದು Ertiga ಡಿಮಾಂಡ್, ಅದನ್ನ ತರಿಸ್ತೀರಾ ಹೆಂಗೆ? ತರ್ಸೋಣ ಸರ್, ಇನ್ನೂ ಸ್ಟಾಕ್ ಗಳು ಬರೋದಿದೆ, ಮಾಡೋಣ. ಜಾಗ ಇಲ್ಲ ಅಷ್ಟೇ ಜಾಗ ಇರ್ತಾರೆ, ತರ್ಸ್ಬಿಡ್ತಾ ಇದೆ. ಓಕೆ, ಅದು 27 ಪಾಸಿಂಗ್ ಅಂತಂದ್ರೆ ಇದು ಹುಬ್ಳಿ, ಮೇ ಬಿ ಧಾರವಾಡ ಹುಬ್ಳಿ ಪಾಸಿಂಗ್ ಆಗಿರುತ್ತೆ. ಹೌದು, ನೋಡ್ಬೋದು ಗಾಡಿ ಯಾವ ತರ ಬರುತ್ತೆ, ಚೆನ್ನಾಗಿದೆ ಗಾಡಿ. ಸೊ 7 ಸೀಟರ್ ಹುಡ್ಕೋರಿಗೆ ಹೊರಗಡೆ ಹೋದ್ರೆ ಈ ತರ ಪ್ರೈಸ್ ಅಲ್ಲಿ ಜಾಸ್ತಿ ಪ್ರೈಸ್ ಹೇಳ್ತಾರೆ. ಅಂಡ್ ಇನೋವಾ ನೋಡ್ಬೋದು. ಎಷ್ಟು ಓಡಿದೆ ಸರ್ ಗಾಡಿ ಇದು? ಸರ್ ಇದು 85,000 ನೋಡಿದೆ ಸರ್. ಇದು ಶೋರೂಮ್ ರೆಕಾರ್ಡೆಡ್ ಬುಕ್ ಕೊಡ್ತೀನಿ. 85,000 ನೋಡಿ. ಹೌದು, 85,000 ಕಮ್ಮಿನೇ ಅಂತ ಹೇಳ್ಬೋದು. ETS ಇನೋವಾದಲ್ಲಿ, ETS ಅಲ್ಲ ಸಾರಿ, ಟೊಯೋಟಾ ಇನೋವಾದಲ್ಲಿ ನನಗೇನೋ ಇವತ್ತೇನೋ ಆಗಿದೆ. ಅದಕ್ಕೆ ಸರ್ ಪ್ರೈಸಿಂಗ್ ಏನ್ ಹೇಳ್ತಿದ್ದೀರಾ? ಸರ್ ಪ್ರೈಸಿಂಗ್ 10,95,000 ಕೊಡ್ತೀನಿ. 2014 ಮಾಡಲ್, ಸಿಂಗಲ್ ಓನರ್ಶಿಪ್, ಬರೀ ಜಸ್ಟ್ 85,000 ನೋಡಿರೋದು, ಶೋರೂಮ್ ರೆಕಾರ್ಡ್ ಕೊಡ್ತೀನಿ. 10,95,000 ಕೊಡ್ತೀನಿ. ಲೋನ್ ಖಂಡಿತ ಮಾಡ್ಕೊಡೋಣ. ಎಷ್ಟಾಗ್ಬೋದು? 1 lakh ಸರ್ ತಗೊಂಡ್ ಬನ್ನಿ ಸರ್, ಡೌನ್ ಪೇಮೆಂಟ್ ಮಾಡಿ ಆಮೇಲೆ ಗಾಡಿ ತಗೊಂಡೋಗಿ. ಹಾಗೆ ಇನ್ನೊಂದು ಫೋರ್ಡ್ ಫಿಯೆಸ್ಟಾ ಅಲ್ವಾ ಸರ್ ಇದು? ಹೌದು ಸರ್, ಫೋರ್ಡ್ ಫಿಯೆಸ್ಟಾ ಸರ್, ಎರಡು ಡೀಸೆಲ್ ಗಾಡಿನ. ಓಕೆ, ಗಾಡಿ ವಾಷಿಂಗ್ ಎಲ್ಲ ಮಾಡ್ಕೊಡ್ಬೇಕು. ಏನ್ ಸರ್ ಇದು ಇವಾಗ ಬಂದಿದ್ಯಾ, ಯಾವಾಗ ಬಂದಿದ್ಯಾ ಸರ್? ಇಲ್ಲ, ಇದು ನಿನ್ನೆನೆ ಬಂದಿದ್ದು. ಸೊ ಇದು ರೆಡಿಗೋಸ್ಕರ ಬಿಟ್ಟಿದ್ವಿ. ಇವಾಗ ವಾಷಿಂಗ್ ಎಲ್ಲ ಆಗುತ್ತೆ. ಡೆಲಿವರಿ ಕೊಡುವಾಗ ವಾಷಿಂಗ್ ಜೊತೆನೆ ಕೊಡ್ತೀವಿ. ಹೌದಾ? ಗಾಡಿ ಕ್ಲೀನ್ ಆಗಿ ಕಾಣಿಸುತ್ತೆ, ಹಿಂಗ್ ಕಾಣಿಸಲ್ಲ. 2006 ಮಾಡಲ್. ಪಾರ್ಕಿಂಗ್ ಸಮಸ್ಯೆ ಆಗಿರೋದ್ರಿಂದ ಗಾಡಿ ವಾಷಿಂಗು ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಬೇಗ ಇನ್ನೊಂದು ಶೋರೂಮ್ ಓಪನ್ ಮಾಡಿ. ತುಂಬಾ ಬೇಗ ಮಾಡ್ತೀನಿ. ಓಕೆ, ಗಾಡಿ ಬೆಂಗಳೂರು ಪಾಸಿಂಗ್ ಆಗಿರುತ್ತೆ. ಒಂದು ಫೈನಲ್ ಪ್ರೈಸ್ ಏನು ಹೇಳ್ಬಿಡಿ ಸರ್? ಸರ್ ಇದು 2006 ಮಾಡಲ್, ಸೆಕೆಂಡ್ ಓನರ್ಶಿಪ್ ಆಗಿದೆ. ಪ್ರೈಸ್ ಬಂದು ಇದ್ರದ್ದು ಜಸ್ಟ್ 95,000 ಕೊಡೋಣ. 95,000ಕ್ಕೆ? 95,000ಕ್ಕೆ. ಅದು 1,35,000? 35,000. ಅದು 9, ಇದು 6. ಓಕೆ, 95,000ಕ್ಕೆ ಒಂದು ಫೈನಲ್ ಪ್ರೈಸ್ ಆಗೋದಾದ್ರೆ ಎಷ್ಟಾಗ್ಬೋದು ಸರ್? ಇದು ಒಂದು 90,000ಕ್ಕೆ ಮಾಡ್ಕೊಡೋಣ. 90 ಹಾಕೊಂಡು ಗಾಡಿ ತಗೊಂಡ್ಬರ್ಬೋದು? 90 ಇಲ್ಲ, 90 ಹಾಕೊಳ್ಳಿ, ಗಾಡಿ ತಗೊಂಡೋಗಿ. ಗಾಡಿ ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್. ಆರಾಮಾಗಿ ನೀವು ಬನ್ನಿ, ಗಾಡಿ ತಗೊಳ್ಳಿ, ಮನೆಗೆ ಹೋಗಿ, ಅದಾದ ನಂತರ ಫ್ರೆಂಡ್ಸ್ ಕರ್ಕೊಂಡು ಪಾರ್ಟಿಗೆ ಹೋಗಿ ಅಂತ ಹೇಳ್ಬೋದು. ಹಾಗೆ ನೋಡ್ಬೋದು ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ, ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಓಡಿರೋದು ಸರ್ ಇದು? ಸರ್ ಇದು ಓಡಿರುತ್ತೆ, ಒಂದು 85 to 90 ಓಡಿರುತ್ತೆ. ಓಕೆ, ಸೂಪರ್. ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಸರ್ ಇದು ಹ್ಯುಂಡೈ ವರ್ನಾ, 2007 ಮಾಡಲ್ ಇದು. ಓಕೆ, ಸಾರಿ 2008 ಮಾಡಲ್, ಸೆಕೆಂಡ್ ಓನರ್ಶಿಪ್ ಆಗಿದೆ. ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಜಸ್ಟ್ ಇದು 95,000 ಕೊಡ್ತೀನಿ. 95,000ಕ್ಕೆ? 95,000 ಕೊಡ್ತೀನಿ. 95 ಇದಕ್ಕೂ 90 ಆಗತ್ತಾ ಸರ್? 90 ಆಗಲ್ಲ, 95 ಮಾಡ್ಕೊಡ್ತೀನಿ. ಇನ್ನೊಂದ್ ಸ್ವಲ್ಪ ಜಾಸ್ತಿ ಹಾಕೋಬೇಕು ಎಣ್ಣೆ. ನೋಡ್ಬೋದು ಗಾಡಿ ಟೈರ್ ಯಾವ ತರ ಇದೆ ಅಂತ ತೋರಿಸ್ತಿದ್ದೀನಿ. ಹಾಗೆ ನಿಮ್ಗೆ ಇಂಟೀರಿಯರ್ ಹೋಗೋದಾದ್ರೆ ಫ್ಯಾಬ್ರಿಕ್ ಬರುತ್ತೆ, ಲೆದರ್ ಬರೋದಿಲ್ಲ. ಇದಕ್ಕೆ ಓಡಿರೋದು ಸರ್ ಇದು? ಸರ್ ಓಡಿರುತ್ತೆ, ಇದು 1 lakh ಓಡಿರುತ್ತೆ ಸರ್. 1 ಲಕ್ಷ ಓಡಿರುತ್ತೆ. 95,000ಕ್ಕೆ ಈ ಗಾಡಿ ಸಿಗುತ್ತೆ, 90,000ಕ್ಕೆ ಆ ಗಾಡಿ ಸಿಗುತ್ತೆ, 43,000ಕ್ಕೆ ಆ ಗಾಡಿ ಸಿಗುತ್ತೆ, 68,000ಕ್ಕೆ ಇನ್ನೊಂದು ಗಾಡಿ ಸಿಗುತ್ತೆ. ನೋಡ್ಬೋದು A to Z ಕಾರ್ಸ್ ಅಲ್ಲಿ 1 ಲಕ್ಷದ ಒಳಗಡೆ ಗಾಡಿ ಬೇಕಂದ್ರೆ ಇದೊಂದೇ ಬೆಸ್ಟ್ ಪಾಯಿಂಟ್. ಎಸ್, ಹಾಗೆ ನೆಕ್ಸ್ಟ್ ಗಾಡಿ ಹೋಗೋದಾದ್ರೆ ಆಲ್ಟೋ ಇದೆಯಾ ಅಂತ ಕೇಳೋದಾದ್ರೆ ಇದ್ದೇ ಇರುತ್ತೆ. ಆಲ್ಟೋ ಸ್ಯಾಂಟ್ರೋಗಳು ಈ ಶೋರೂಮ್ ಅಲ್ಲಿ. ಸೊ ನೆಕ್ಸ್ಟ್ ಗಾಡಿ 800 ಆಲ್ಟೋ ಸ್ಯಾಂಟ್ರೋ ಫಿಯೆಸ್ಟಾ, 4 ಗಾಡಿ ಇದ್ದೇ ಇರುತ್ತೆ ನಮ್ಮ ಆಫೀಸ್. ಜನ್ನು ಸರ್? ಜನ್ನು ಡಿಮ್ಯಾಂಡ್ ಆಗಿದೆ, ಸೊ ಅದು ತರ್ಸ್ಕೊಡ್ತೀನಿ. ಓಕೆ, ಸಿಕ್ಕರೆ ಬಿಡಬೇಡಿ ಅಷ್ಟೇ. ಯಾಕಂದ್ರೆ ಕಸ್ಟಮರ್ ತುಂಬಾ ಕೇಳ್ತಾರೆ ಜನ್ನು. ಇವನ್ ನಾನೇ ಕೇಳ್ತೀನಿ ಜನ್ನು. ಸರ್ ನಮ್ಮ ಆಫೀಸಲ್ಲಿ ಗೊತ್ತು ನಿಮ್ಗೆ, ಡಿಮ್ಯಾಂಡೆಡ್ ಗಾಡಿನೇ ತಗೊಂಡ್ ಬರೋದು. ಸೊ ಜನ್ನು ತಗೊಂಡ್ ಕೊಡ್ತೀನಿ. ಏನ್ ಹೇಳ್ತಿದ್ದೀರಾ ಸರ್? 2006 ಮಾಡಲ್, ಸಿಂಗಲ್ ಓನರ್. 2006 ಸಿಂಗಲ್ ಓನರ್, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್. ಪ್ರೈಸ್ ಬಂದು ಜಸ್ಟ್ 73,000 ಕೊಡ್ತೀನಿ. 70,000? 70,000, 65,000 ಕೊಡೋಣ. 65,000? 65,000 ನೀವು ಹೇಳೋ ರೇಟಿಗೆ 5,000 ಕಮ್ಮಿ ಮಾಡ್ಕೊಡ್ತೀನಿ ಸರ್. ಸೂಪರ್. ಓಕೆ, ನೋಡ್ಬೋದು ಗಾಡಿ ನೀವು ಕೇಳ್ತಿದ್ರಿ A to Z ಕಾರ್ ವಿಡಿಯೋ ಮಾಡಿ, ಶೋರೂಮ್ ವಿಡಿಯೋ ಮಾಡಿ ಅಂತ ಮಾಡಿದೀನಿ. ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕಾರ್ ಕೊಡ್ತಿದ್ದಾರೆ ಅಂತ ಹೇಳ್ಬೋದು. 73,000ರಿಂದ 65,000ಕ್ಕೆ ತಂದಿದ್ದೀನಿ. ಬಂದು ಮಾತಾಡಿ.
ಪ್ರೈಸ್ ಅಲ್ಲೂ ನೆಗೋಷಿಯೇಟ್ ಆಗುತ್ತಾ ಸರ್ ಇದ್ರೆ? ಇಲ್ಲ ಸರ್ 65,000 ನೀವು 70,000 ಬಂದಿ, ನಾನು 65,000. ಸೂಪರ್. ಓಕೆ, ಪ್ರೈಸ್ ನೆಗೋಷಿಯೇಟ್ ಮಾಡಬೇಡಿ. ಬಟ್ ಗಾಡಿ ಎಲ್ಲ ವಾಶ್ ಮಾಡ್ಕೊಡ್ತಾರೆ ಅಷ್ಟೇ? ವಾಶ್ ಎಲ್ಲ ಕ್ಲೀನ್ ಆಗಿ ಮಾಡಿಸ್ಕೊಡ್ತೀನಿ.